ಸ್ನೇಹಿತರೆ, ಶ್ರೀ ಕೊಲ್ಲಾಪುರದಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಚಿಕ್ಕಮಗಳೂರಿನ ಕೋಟೆಯಲ್ಲಿ ಅದ್ದೂರಿಯಾಗಿ ಜೋಡಿ ಎತ್ತಿನ ಗಾಡಿ ರೇಸನ್ನ ಭಾರೀ ನಗದು ಬಹುಮಾನವನ್ನಿಟ್ಟು ದಿನಾಂಕ 18 ಮೇ 2025ನೆಯ ಭಾನುವಾರದಂದು ನಡೆಸಲಾಗಿದೆ. ಇಲ್ಲಿನ ಸ್ಪರ್ಧೆಯಲ್ಲಿ ಶುದ್ಧ ಹಳ್ಳಿಕಾರ್ ರಾಸುಗಳಿಗೆ ಮಾತ್ರ ಅವಕಾಶವಿರುತ್ತದೆ ಹಾಗೂ ದಿನಾಂಕ 17 ಶನಿವಾರ ರಾತ್ರಿಯಂದೇ ಪ್ರವೇಶ ಶುಲ್ಕವನ್ನ ಕಟ್ಟಿಸಿಕೊಂಡು ಟೈಲ್ಸ್ ಕಾಫಿಯನ್ನ ಹಾಕಲಾಯಿತು. ಎ ಅಂಕಣದಲ್ಲಿ ನಂಬರ್ 21 ಎ ಅಂಕಣ, 15 ಬಿ ಅಂಕಣ, ಹಾಗೇನೆ ಎರಡನೇ ಪಂದ್ಯ 25 ಎ ಅಂಕಣ, 57 ಬಿ ಅಂಕಣ ಎರಡನೇ ಪಂದ್ಯ. ಮೂರನೇ ಪಂದ್ಯ 35 ಎ ಅಂಕಣ, 36 ಬಿ ಅಂಕಣ. ನಾಲ್ಕನೇ ಪಂದ್ಯ 18 ಎ ಅಂಕಣ, 31 ಬಿ ಅಂಕಣ. ಹಾಗೇನೆ ಐದನೇ ಪಂದ್ಯ 51 ಎ ಅಂಕಣ, 32 ಬಿ ಅಂಕಣ. ಸ್ಪರ್ಧೆಗಳ ನಿಯಮದ ಬಗ್ಗೆ ಭೂಚೇತನ ಯೂಟ್ಯೂಬ್ ಚಾನೆಲ್ನಲ್ಲಿ ಮುಂಚಿತವಾಗಿಯೇ ಪ್ರಸ್ತಾವನೆಯನ್ನ ಮಾಡಲಾಗಿದ್ದು ಅದರಂತೆಯೇ ನಡೆದುಕೊಳ್ಳಲಾಗಿದೆ ಹಾಗೂ ಪ್ರವೇಶವನ್ನು ಕಟ್ಟಲು ಅವರು ಕೊಟ್ಟ ಸಮಯವನ್ನು ಮೀರಿ ಬಂದಂತಹ ರಾಸುಗಳಿಗೆ ಅನುಮತಿಯನ್ನು ನೀಡಲಾಗಿರಲಿಲ್ಲ. ಹಾಗಾಗಿ ಸುಮಾರು 58 ಜೊತೆ ರಾಸುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುತ್ತವೆ. ಸ್ನೇಹಿತರೆ, ಅಚ್ಚರಿ ಏನೆಂದರೆ ಇಲ್ಲಿನ ರೇಸು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಆರಂಭವಾಗಿ ಅದೇ ಭಾನುವಾರ ಸಂಜೆ 7:30ಕ್ಕೆ ಮುಕ್ತಾಯವಾಗಿದೆ. ಒಂದೇ ದಿನದಲ್ಲಿ ಈ ರೇಸನ್ನ ಮುಗಿಸಿಕೊಡಲಾಗಿದೆ. ಸ್ನೇಹಿತರೆ, ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ 58 ಜೊತೆ ರಾಸುಗಳು ಕೂಡ ಘಟಾನುಘಟಿಗಳೇ ಆಗಿದ್ದವು. ಒಂದಕ್ಕಿಂತ ಒಂದು ತಾಮುಂದು ನಾಮುಂದು ಎಂದು ಓಡುತ್ತಾ ಗಾಡಿ ರೇಸಿನ ಅಭಿಮಾನಿಗಳ ಗಮನವನ್ನ ಸೆಳೆದಿದ್ದವು. ಹೀಗೆ 5 ಸುತ್ತುಗಳು ಮುಗಿದ ನಂತರ 58 ಜೊತೆ ರಾಸುಗಳಲ್ಲಿ ಅಜ್ಜಂಪುರ ಡಾನ್ ಮತ್ತು ಮಿನಿ ಬೆಂಗಳೂರು ಕರ ಹಾಗೂ ಕೊಹ್ಲಿ ಮತ್ತು ಸಿಂಹಾದ್ರಿ, ಪತಾಲ್ ಮತ್ತು ಬ್ರ್ಯಾಂಡ್ ರಾಕಿ ಹಾಗೂ ಬ್ರ್ಯಾಂಡ್ ಅಣ್ಣಪ್ಪ ಮತ್ತು ಬಿಳಿಗಿರಿ ಹೀಗೆ 4 ಜೊತೆ ರಾಸುಗಳು ಮಾತ್ರ ಸೆಮಿಫೈನಲ್ ಅನ್ನ ಪ್ರವೇಶಿಸುತ್ತವೆ. ಸ್ನೇಹಿತರೆ, ಸೆಮಿಫೈನಲ್ನ ಪ್ರಥಮ ಸುತ್ತು ಆರಂಭಗೊಂಡು ಈ ಸ್ಪರ್ಧೆಯಲ್ಲಿ ಬ್ರ್ಯಾಂಡ್ ಅಣ್ಣಪ್ಪ ಮತ್ತು ಬಿಳಿಗಿರಿ ಎತ್ತುಗಳ ಎದುರಾಳಿಯಾಗಿ ಬ್ರ್ಯಾಂಡ್ ರಾಕಿ ಮತ್ತು ಪತಾಲ್ ಎತ್ತುಗಳಿಗೆ ಪಂದ್ಯವನ್ನ ಏರ್ಪಡಿಸಲಾಯಿತು. ಸ್ನೇಹಿತರೆ, ಈ ಪಂದ್ಯವು ನೋಡಲು ತುಂಬಾ ರೋಚಕವಾಗಿತ್ತು. ಈ ಪಂದ್ಯದಲ್ಲಿ ಬ್ರ್ಯಾಂಡ್ ರಾಕಿ ಮತ್ತು ಪತಾಲ್ ಎತ್ತುಗಳು ಗೆದ್ದು ಫೈನಲ್ ಅನ್ನ ಪ್ರವೇಶಿಸುತ್ತವೆ. ಬೇಟೆಗಾರನೊಬ್ಬ ಹೊಂಟಿರುವ ಸೆಮಿಫೈನಲ್ನ ದ್ವಿತೀಯ ಸುತ್ತು ಆರಂಭಗೊಂಡು ಇದರಲ್ಲಿ ಕೊಹ್ಲಿ ಮತ್ತು ಸಿಂಹಾದ್ರಿ ಎತ್ತುಗಳ ಎದುರಾಳಿಯಾಗಿ ಅಜ್ಜಂಪುರ ಡಾನ್ ಮತ್ತು ಮಿನಿ ಬೆಂಗಳೂರು ಕರ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಗುತ್ತದೆ. ಸ್ನೇಹಿತರೆ, ಈ ಪಂದ್ಯವು ಕೂಡ ರೋಮಾಂಚನಕಾರಿಯಾಗಿದ್ದು ಇದರಲ್ಲಿ ಕೊಹ್ಲಿ ಮತ್ತು ಸಿಂಹಾದ್ರಿ ಎತ್ತುಗಳು ಗೆದ್ದು ಫೈನಲ್ ಅನ್ನ ಪ್ರವೇಶಿಸುತ್ತವೆ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು, ನಾನೆಂದು ನಿಮ್ಮವನು. ಸೆಮಿಫೈನಲ್ನಲ್ಲಿ ಸೋತಂತಹ 2 ಜೊತೆ ರಾಸುಗಳಾದ ಬ್ರ್ಯಾಂಡ್ ಅಣ್ಣಪ್ಪ ಮತ್ತು ಬಿಳಿಗಿರಿ ಎತ್ತುಗಳ ಎದುರಾಳಿಯಾಗಿ ಅಜ್ಜಂಪುರ ಡಾನ್ ಮತ್ತು ಮಿನಿ ಬೆಂಗಳೂರು ಕರ ಎತ್ತುಗಳಿಗೆ 3 ಮತ್ತು 4ನೆಯ ಬಹುಮಾನಕ್ಕಾಗಿ ಸ್ಪರ್ಧೆಯನ್ನ ಏರ್ಪಡಿಸುತ್ತಾರೆ. ಸ್ನೇಹಿತರೆ, ಈ ಓಟವು ಅದ್ಭುತವಾಗಿದ್ದು ಈ ಓಟದಲ್ಲಿ ಬ್ರ್ಯಾಂಡ್ ಅಣ್ಣಪ್ಪ ಮತ್ತು ಬಿಳಿಗಿರಿ ಎತ್ತುಗಳು ಗೆದ್ದು 3ನೇ ಸ್ಥಾನವನ್ನ ತನ್ನದಾಗಿಸಿಕೊಳ್ಳುತ್ತವೆ. ಮಿನಿ ಬೆಂಗಳೂರು ಕರ ಮತ್ತು ಅಜ್ಜಂಪುರ ಡಾನ್ ಎತ್ತುಗಳು 4ನೆಯ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳುತ್ತವೆ.
ಸ್ನೇಹಿತರೆ, ಕೊನೆಯದಾಗಿ ಸೆಮಿಫೈನಲ್ನಲ್ಲಿ ಗೆದ್ದಂತಹ 2 ಜೊತೆ ರಾಸುಗಳಾದ ಬ್ರ್ಯಾಂಡ್ ರಾಕಿ ಮತ್ತು ಪತಾಲ್ ಎತ್ತುಗಳ ಎದುರಾಳಿಯಾಗಿ ಕೊಹ್ಲಿ ಮತ್ತು ಸಿಂಹಾದ್ರಿ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು. ಈ ಸ್ಪರ್ಧೆಯನ್ನು ನೋಡಲು ಜನರು ಕಾತುರದಿಂದ ಕಾಯುತ್ತಿದ್ದರು. ಸ್ನೇಹಿತರೆ, ಈ ಬಾರಿ ಫೈನಲ್ನಲ್ಲಿ ರೋಚಕವಾದ ಒಂದು ಆರಂಭವನ್ನು ನೀಡಿದ ಈ 2 ಜೊತೆ ಎತ್ತುಗಳು ಅದ್ಭುತವಾಗಿ ಪ್ರದರ್ಶನವನ್ನ ನೀಡುತ್ತವೆ. ಈ ಓಟದಲ್ಲಿ ಕೊಹ್ಲಿ ಮತ್ತು ಸಿಂಹಾದ್ರಿ ಎತ್ತುಗಳು ಗೆದ್ದು ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಳ್ಳುತ್ತವೆ. ಬ್ರ್ಯಾಂಡ್ ರಾಕಿ ಮತ್ತು ಪತಾಲ್ ಎತ್ತುಗಳು ಸೋತು ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳುತ್ತವೆ. ಹೀಗೆ ಚಿಕ್ಕಮಗಳೂರು ಜಿಲ್ಲೆಯ ಕೋಟೆಯಲ್ಲಿ ನಡೆದಂತಹ ಶುದ್ಧ ಹಳ್ಳಿಕಾರ್ ತಳಿಯ ರೇಸು ಒಂದೇ ದಿನದಲ್ಲಿ ಯಶಸ್ವಿಯಾಗಿ ಹೊರಹೊಮ್ಮುತ್ತದೆ. ಯಾವುದೇ ರೀತಿಯಲ್ಲಿ ಅಡಚಣೆಯಾಗದೆ ಮತ್ತು ತೊಂದರೆಯಾಗದೆ ಎಲ್ಲಾ ನಿಯಮಗಳನ್ನ ನಡೆಸಿ ಈ ರೇಸನ್ನ ಮುಗಿಸಿದ್ದಾರೆ. ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಸ್ನೇಹಿತರೆ, ಇಲ್ಲಿನ ರೇಸು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎ ಅಂಕಣದಲ್ಲಿ ನಂಬರ್ 21 ಎ ಅಂಕಣ, 15 ಬಿ ಅಂಕಣ. ಹಾಗೇನೆ ಎರಡನೇ ಪಂದ್ಯ 25 ಎ ಅಂಕಣ, 57 ಬಿ ಅಂಕಣ ಎರಡನೇ ಪಂದ್ಯ. ಮೂರನೇ ಪಂದ್ಯ 35 ಎ ಅಂಕಣ, 36 ಬಿ ಅಂಕಣ. ನಾಲ್ಕನೇ ಪಂದ್ಯ 18 ಎ ಅಂಕಣ, 31 ಬಿ ಅಂಕಣ. ಹಾಗೇನೆ ಐದನೇ ಪಂದ್ಯ 51 ಎ ಅಂಕಣ, 32 ಬಿ ಅಂಕಣ. ಈ 5 10 ಗಂಟೆಗೆ ರೆಡಿ ಇರಬೇಕು.